ಬಗೆದಷ್ಟು ಬಯಲಾಗ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ. ನೀಟ್ ಪರೀಕ್ಷೆ ರದ್ದಾಗಿದೆ, ಶೀಘ್ರದಲ್ಲೇ ಮರು ಪರೀಕ್ಷೆ ನಿಗದಿ ಆಗುತ್ತಂತೆ. ಇದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿನ್ನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಕಾರಣ ಏನು ಅಂತಂದ್ರೆ ಇಲ್ಲಿ ಡಾಕ್ಟರ್ಸ್ ಆಗ್ಬೇಕು ಅಂತ ಹೇಳಿ ಕನಸು ಕಟ್ಕೊಂಡು ವರ್ಷಗಟ್ಟಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ರು. ಅದೆಲ್ಲವೂ ಕೂಡ ಒಂದೇ ಒಂದು ಕ್ಷಣದಲ್ಲಿ ಹೋಯಿತು. ರದ್ದಾಗಿದೆ, ಶೀಘ್ರದಲ್ಲೇ ಮರುಪರೀಕ್ಷೆ ನಿಗದಿ ಆಗುತ್ತೆ. ನೀಟ್ ಪರೀಕ್ಷೆ ಮತ್ತೊಮ್ಮೆ ನಡೆಯುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮದ ಬೆನ್ನು ಬಿದ್ದಿದೆ ಈಗ ಸಿಬಿಐ ತಂಡ. ಬಿಎಂಎಸ್ ವಿದ್ಯಾರ್ಥಿಯನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಪರೀಕ್ಷೆಗೂ 15 ದಿನಗಳ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಹೀಗೆ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ದೊಡ್ಡ ಮಟ್ಟದ ಮಾಫಿಯಾ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದಾದ ನಂತರ ಮೇ 3ನೇ ತಾರೀಕೇನು ಎಕ್ಸಾಮ್ ನಡೆದಿತ್ತು, ಅದೆಲ್ಲವೂ ಕೂಡ ಈಗ ಹಾಳಾಯಿತು, ಎಲ್ಲವೂ ಕೂಡ ರದ್ದಾಗೋಯ್ತು. ಈಗ ಓರ್ವ ವಿದ್ಯಾರ್ಥಿಯನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಬಿಎಂಎಸ್ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ಡ್ರಿಲ್ ಮಾಡ್ತಾ ಇದ್ದಾರೆ. ಪರೀಕ್ಷೆಗೂ 15 ದಿನಗಳ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಹಾಗಾಗಿ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ. ಎಲ್ಲರಿಗೂ ಕೂಡ ಈಗ ವಿದ್ಯಾರ್ಥಿಗಳಿಗೆ ಇರಲಿ ಅಥವಾ ಜನಸಾಮಾನ್ಯರಿಗೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅಥವಾ ಇಲ್ಲಿನ ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿದೆ? ನೀಟ್ ಪರೀಕ್ಷೆ ರದ್ದಾಯಿತು. ಈಗ ವರ್ಷಗಟ್ಟಲೆ ಇಲ್ಲಿ ಡಾಕ್ಟರ್ಸ್ ಆಗಬೇಕು ಅಂತ ಹೇಳಿ ಕನಸು ಕಟ್ಕೊಂಡು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದವರು ಎಲ್ಲವೂ ಕೂಡ ಹಾಗಾದ್ರೆ ವೇಸ್ಟಾ? ಅದರಲ್ಲೂ ಕೂಡ ಇಷ್ಟು ವರ್ಷ ಕಷ್ಟಪಟ್ಟು ಓದಿ ಎಕ್ಸಾಮ್ಸ್ ಬರೆದು ಅದಾದ ನಂತರ ಈಗ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ಕೂಡ ಹಾಳಾಯಿತು. ಹಾಗಾಗಿ ಈಗಲೇ ಒಂದು ಶಾಕ್ ಅಲ್ಲಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗ ಒಂದು ಶಾಕ್ ಅಲ್ಲಿದ್ದಾರೆ. ನಿನ್ನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇದು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಗ್ತಿತ್ತಲ್ಲ, ಇದು ಸಣ್ಣ ಪುಟ್ಟ ಒಂದು ಹಗರಣ ಅಲ್ಲ ಅಥವಾ ಒಂದು ಸಣ್ಣ ಪುಟ್ಟ ಮಾಫಿಯಾ ಅಲ್ಲ, ದೊಡ್ಡ ಮಟ್ಟದ ಮಾಫಿಯಾ ಇದು ನಡೆಸಲಾಗ್ತಾ ಇತ್ತು ಅಂತ ಹೇಳಿ ಈಗ ಸಿಬಿಐ ತಂಡ ಕೂಡ ಎಂಟ್ರಿ ಕೊಟ್ಟಿದೆ. ಹಾಗಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇದರಲ್ಲಿ ಗೊತ್ತಾಗಿದ್ದು ಪರೀಕ್ಷೆಗೂ 15 ದಿನಗಳ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಲಾಗಿತ್ತು. ಹಾಗಾದ್ರೆ ಹೇಗ್ ಲೀಕ್ ಆಯ್ತು, ಏನಾಯ್ತು? ಅಷ್ಟು ಸುಲಭನಾ ಇಲ್ಲಿ ನೀಟ್ ಪರೀಕ್ಷೆ ಬರೀಲಿಕ್ಕೆ? ಅಥವಾ ಯಾರೊಬ್ಬ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನಾದ್ರೂ ಇಲ್ಲಿ ಪ್ರಶ್ನೆ ಪತ್ರಿಕೆ ಬೇಕು ಅಂತಂದ್ರೆ ಒಂದು ಪ್ರಶ್ನೆ ಪತ್ರಿಕೆಗೆ 2.5 ಲಕ್ಷ ಅಥವಾ 3 ಲಕ್ಷ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅವ್ರಿಗೆ ವಾಟ್ಸ್ಆಪ್ ಮೂಲಕ ಇಲ್ಲಿ PDF ಕಳಿಸ್ತಾ ಇದ್ರು. ಅದು ಏನು ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಆರಾಮಾಗಿ ಶೇರ್ ಮಾಡ್ತಾ ಇದ್ರು. ಹಾಗಾಗಿ ಇದೆಲ್ಲ ಹೇಗಾಯ್ತು? ಇಷ್ಟೆಲ್ಲ ಸುಲಭವಾಗಿ ಲೀಕ್ ಆಗ್ಲಿಕ್ಕೆ ಸಾಧ್ಯನಾ? ಇದರ ಹಿಂದೆ ಯಾರ ಕೈವಾಡ ಇದೆ? ಎಷ್ಟು ಜನ ಇದರ ಹಿಂದೆ ಇದ್ದಾರೆ ಏನು ಅಂತೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಈಗಾಗಲೇ ಬಂಧಿತ ಶುಭಂ ಖೈರ್ನರ್ ಅನ್ನುವಂತ ಈ ವ್ಯಕ್ತಿನ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ಬಂಧಿಸಿ ಈ ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ. ಬಟ್ ಆದ್ರೂ ಕೂಡ ಇದು ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ತಲ್ಲಣ ಸೃಷ್ಟಿ ಮಾಡಿರುವಂತಹ ಒಂದು ಪ್ರಕರಣ. ಕಾರಣ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಡಿಪ್ರೆಷನ್ ಅಲ್ಲಿ, ಶಾಕ್ ಅಲ್ಲಿದ್ದಾರೆ. ಈಗ ಇಷ್ಟು ವರ್ಷ ಕಷ್ಟಪಟ್ಟು ಓದಿ ಅದಾದ ನಂತರ ಬರೆದಿರುವಂತಹ ಎಕ್ಸಾಮ್ ಎಲ್ಲವೂ ಕೂಡ ಹಾಳಾಗೋಯ್ತಲ್ಲ, ಈಗ ಮತ್ತೊಮ್ಮೆ ಎಕ್ಸಾಮ್ಸ್ ಬರೀಬೇಕಾ ಅಂತ ರಾಜಸ್ಥಾನದ ಸೀಕರ್ನಿಂದ ಪ್ರಶ್ನೆ ಪತ್ರಿಕೆ ಹಂಚಿಕೆ ಆಗಿತ್ತು. ಪರೀಕ್ಷೆಗೆ 2 ವಾರಕ್ಕೂ ಮೊದಲ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರಬಹುದು ಅನ್ನುವಂಥದ್ದು ಈಗ ಶಂಕೆ ವ್ಯಕ್ತ ಆಗ್ತಾ ಇದೆ. ಮಹಾರಾಷ್ಟ್ರದ ನಾಸಿಕ್ ಮುದ್ರಣಾಲಯದಿಂದ ಪೇಪರ್ ಲೀಕ್ ಆಗಿರಬಹುದು. ನಂತರ ಹರಿಯಾಣಕ್ಕೆ ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ರವಾನೆ ಆಗುತ್ತೆ. 5 ವಿವಿಧ ಪ್ರಶ್ನೆ ಪತ್ರಿಕೆಗಳ ಸೆಟ್ ಬೇರೆ ಬೇರೆ ರಾಜ್ಯಗಳಿಗೆ ರವಾನಿಸಲಾಗಿದೆಯಂತೆ. ಪ್ರಶ್ನೆ ಪತ್ರಿಕೆಯ 10 ಕಾಪಿಗಳು ಬೇರೆ ಬೇರೆ ರಾಜ್ಯಗಳಿಗೆ ರವಾನಿಸಿದ್ದಾರೆ. ಹೀಗೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪರೀಕ್ಷೆಗೂ 2 ವಾರಕ್ಕೂ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಅನ್ನುವಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದ ನಾಸಿಕ್ ಮುದ್ರಣಾಲಯದಿಂದ ಪೇಪರ್ ಲೀಕ್ ಮಾಡಲಾಗುತ್ತೆ. ನಂತರ ಹರಿಯಾಣಕ್ಕೆ ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಅಲ್ಲಿಂದನೂ ಕೂಡ ರವಾನಿಸ್ತಾರೆ. 5 ವಿವಿಧ ಪ್ರಶ್ನೆ ಪತ್ರಿಕೆಗಳ ಸೆಟ್ ಇದೆಯಲ್ಲ, ಅದು ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನ ಇವರು ರವಾನಿಸ್ತಾರೆ. ಪ್ರಶ್ನೆ ಪತ್ರಿಕೆಯ 10 ಕಾಪಿಗಳು ಬೇರೆ ಬೇರೆ ರಾಜ್ಯಗಳಿಗೆ ರವಾನಿಸಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾಗಿ ಈಗಾಗಲೇ ಶುಭಂ ಖೈರ್ನರ್ ಅನ್ನುವಂಥ ಓರ್ವ ವ್ಯಕ್ತಿಯನ್ನ ಬಂಧಿಸಿ ಈಗಾಗಲೇ ಪೊಲೀಸರು ಸಿಕ್ಕಾಪಟ್ಟೆ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ಫೋಟೋದಲ್ಲಿ ನೋಡ್ತಾ ಇದೀವಿ. ನಿನ್ನೆಯಿಂದ ಈ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈಗ ನೋಡಿ ಟೆಲಿಗ್ರಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಹೇಗೆ PDF ಮೂಲಕ ಎಲ್ಲವೂ ಕೂಡ ಲೀಕ್ ಆಗ್ತಾ ಇತ್ತು, ಅದು ಕೂಡ ಏನು ಇಲ್ಲಿ ಎಕ್ಸಾಮ್ಸ್ ಬರೀಲಿಕ್ಕೆ ಏನು ಪ್ರಶ್ನೆಗಳು ಬಂದಿತ್ತಲ್ಲ, ಆಸ್ ಇಟ್ ಈಸ್ 99% ಎಲ್ಲವೂ ಕೂಡ ಅದೇ ಪ್ರಶ್ನೆ ಪತ್ರಿಕೆ ಇತ್ತು ಅನ್ನುವಂಥದ್ದು ಕೂಡ ಈಗ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಎಲ್ಲೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು ಬೇರೆ ಯಾವುದೋ ಫೇಕ್ ಇರ್ಬೋದು, ಅಥವಾ ಅಲ್ಲಿ ವಿದ್ಯಾರ್ಥಿಗಳು ಬರೆದಿರುವಂಥ ಎಕ್ಸಾಮ್ಸ್ ಅಲ್ಲಿ ಇದ್ದಿದ್ದೇ ಬೇರೆದು ಇದ್ದಿದ್ರೆ ಇದು ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ತಲೆನೋವು ಆಗ್ತಾ ಇರಲಿಲ್ಲ.
ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣದ ಮಾಸ್ಟರ್ ಮೈಂಡ್ ಕೊನೆಗೂ ಲಾಕ್ ಆಗಿದ್ದಾನೆ. ಪ್ರಮುಖ ಆರೋಪಿಯನ್ನ ವಶಕ್ಕೆ ಪಡೆದಿದೆ ಈಗ ಸಿಬಿಐ ತಂಡ. ಶುಭಾಂ ಖೈರ್ನರ್ ಎಂಬ ವಿದ್ಯಾರ್ಥಿ ವಶಕ್ಕೆ. 10 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಖರೀದಿ ಮಾಡಿದ ಶುಭಂ 15 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆಯನ್ನ ಮಾರಿದಂತೆ. ಹರಿಯಾಣ ಮೂಲದವನಿಗೆ 15 ಲಕ್ಷಕ್ಕೆ ಮಾರಾಟ ಕೂಡ ಮಾಡಲಾಗಿರುತ್ತೆ. ಇದೆಲ್ಲವೂ ಕೂಡ ಮೊದಲನೇದಾಗಿ ಟೆಲಿಗ್ರಾಮ್ನಲ್ಲಿ ಇವರು PDF ಮೂಲಕ ಲೀಕ್ ಮಾಡ್ತಾರೆ. ಅದಾದ ನಂತರ ಈ ರೀತಿಯಾಗಿ 10 ಲಕ್ಷಕ್ಕೆ ಈತ ಪ್ರಶ್ನೆ ಪತ್ರಿಕೆಯನ್ನ ಖರೀದಿ ಮಾಡ್ತಾನೆ ಅಂತಂದ್ರೆ ಮತ್ತೆ ಇವನಿಗೆ ಎಲ್ಲಿಂದ ಸಿಕ್ತು, ಅಲ್ಲಿ ಯಾರು ಸೇಲ್ ಮಾಡ್ತಾ ಇದಾರೆ? ಈಗ ಶುಭಂಗೂ ಕೂಡ ಅಷ್ಟು ಸುಲಭವಾಗಿ ಸಿಕ್ಕಿರ್ಲಿಕ್ಕಿಲ್ಲ. 10 ಲಕ್ಷ ಕೊಟ್ಟು ಅವನು ಖರೀದಿ ಮಾಡಿದ್ದಾನೆ ಅಂತಂದ್ರೆ ಮತ್ತೆ ಅಲ್ಲಿ ಯಾರು ಇವನಿಗೆ ಕೊಡ್ತಾ ಇದ್ದಾರೆ, ಅವನು ಹೇಗಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾನೆ, ಅದರ ಹಿಂದೆ ಯಾರಿದ್ದಾರೆ? 10 ಲಕ್ಷಕ್ಕೆ ತಗೊಳ್ಳೋದು ಒಂದು ಪ್ರಶ್ನೆ ಪತ್ರಿಕೆಯನ್ನ. ಅದಾದ ನಂತರ ವಿದ್ಯಾರ್ಥಿಗಳಿಗೆ 15 ಲಕ್ಷ ರೂಪಾಯಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಈತ ಮಾರಿದ್ದಾನಂತೆ. ಶುಭಂ ಖೈರ್ನರ್ ಎಂಬ ವಿದ್ಯಾರ್ಥಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಈತ ಮಾಸ್ಟರ್ ಮೈಂಡ್ ಆಗಿರ್ತಾನೆ. 10 ಲಕ್ಷ ರೂಪಾಯಿ ಖರೀದಿ ಮಾಡೋದು, ಅದಾದ ನಂತರ 15 ಲಕ್ಷ ರೂಪಾಯಿಗೆ ಅದನ್ನ ಮಾರಾಟ ಮಾಡೋದು, ಅದಾದ ನಂತರ ಹೀಗೆ ಟೆಲಿಗ್ರಾಮ್ನಲ್ಲಿ ಮೊದಲನೇದಾಗಿ ಈ ರೀತಿಯಾಗಿ ಆಸೆ ತೋರಿಸೋದು ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ. ಈಗ ಎಲ್ಲರಿಗೂ ಕೂಡ ದೊಡ್ಡ ತಲೆನೋವಾಗಿದೆ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದಂತ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಶಾಕ್ ಆಗಿದೆ. ಈಗ ಅಂತಂದ್ರೆ ಇದೆಲ್ಲವೂ ಕೂಡ ವೇಸ್ಟ್ ಆಗೋಯ್ತಾ, ಮತ್ತೊಮ್ಮೆ ಪರೀಕ್ಷೆ ಬರೀಬೇಕಾ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇನ್ನು ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಈಗ ಏನಾಗ್ಬೋದು ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ? ಕೇರಳದ ನಿಂತಿರೋದು ಅಂತದ್ದು ಈಗ ಪತ್ತೆ ಆಗಿರೋದು. ನೀಟ್ ಪರೀಕ್ಷೆ ಅಕ್ರಮದ ವಿಷಯದಲ್ಲಿ ಸಾಕಷ್ಟು ಜನ ಸಿಲುಕಿ ನರಳಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇಶದಾದ್ಯಂತ ಭಾರಿ ವಿವಾದವನ್ನು ಸೃಷ್ಟಿಸಿರುವಂತಹ ಒಂದು ನೀಟ್ ಮತ್ತೆ UG ಪರೀಕ್ಷೆ ಅಕ್ರಮಕ್ಕೆ ಇನ್ನೊಂದಷ್ಟು ತೀವ್ರಗೊಂಡಿರುವಂತದ್ದು ಇದೀಗ. ಅದು ವಿಚಾರಣೆ ಮಾಡಿದಷ್ಟು ಕೂಡ ಹೊಸ ಹಗರಣಗಳು ಹೊರ ಬರ್ತಾನೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಪರೀಕ್ಷೆ ನಡೆಸಿದ್ದನ್ನ ರದ್ದುಗೊಳಿಸಲಾಗಿದೆ. ಈಗಾಗಲೇ ಶೀಘ್ರದಲ್ಲಿ ಮತ್ತೆ ಮರು ಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಕಂಡು ಕೇಳ್ತಾ ಇರೋದು. ಇನ್ನ ತನಿಖಾ ತಂಡದ ಪ್ರಾಥಮಿಕ ಮಾಹಿತಿ ಪ್ರಕಾರ ಇದೀಗ ಪ್ರಶ್ನೆ ಪತ್ರಿಕೆಯು ಮಹಾರಾಷ್ಟ್ರದ ಒಂದು ನಾಸಿಕ್ ನಲ್ಲಿ ಒಂದು ಏನು ಮುದ್ರಣಾಲಯ ಇತ್ತು, ಅಲ್ಲಿಂದಲೇ ಸೋರಿಕೆಯಾಗಿದೆ ಅನ್ನುವಂತಹ ಒಂದು ಆಘಾತಕಾರಿ ಶಂಕೆ ಕೂಡ ಇದೀಗ ವ್ಯಕ್ತವಾಗಿರುವಂತದ್ದು. ಪರೀಕ್ಷೆ ನಡೆಯುವಂತಹ ಮೊದಲೇ 15 ದಿನಕ್ಕೂ ಮುಂಚೆ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ತದನಂತರದಲ್ಲಿ ಅದನ್ನ ಹರಿಯಾಣಕ್ಕೂ ಕೂಡ ರವಾನೆಯನ್ನ ಮಾಡಲಾಗಿರುತ್ತೆ. ಜೊತೆಗೆ ಅಲ್ಲಿಂದ 5 ವಿವಿಧ ಪ್ರಶ್ನೆ ಪತ್ರಿಕೆಗಳ ಸೆಟ್ಗಳನ್ನ ಮತ್ತೆ 10 ಪ್ರತಿಗಳನ್ನ ರಾಜಸ್ಥಾನದ ಸ್ಪೀಕರ್ ವಿವಿಧ ರಾಜ್ಯಗಳಿಗೂ ಕೂಡ ಹಂಚಿಕೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು ತನಿಖೆಯಲ್ಲಿ ತಿಳಿದು ಬಂದಿರುವಂತದ್ದು. ಇನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಪ್ರಮುಖ ಆರೋಪಿಯಾಗಿರುವಂತಹ ಶುಭಂ ಖೈರ್ನರ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿಯನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನ ಶುಭಂ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ 10 ಲಕ್ಷ ರೂಪಾಯಿಗಳನ್ನ ಖರೀದಿಯನ್ನ ಮಾಡಲಾಗಿತ್ತು. ತದನಂತರದಲ್ಲಿ ಅದನ್ನ ಇತರರಿಗೆ 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈ ಒಂದು ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಅಕ್ರಮದ ಜಾಲದಲ್ಲಿ ಒಂದು BMS ವಿದ್ಯಾರ್ಥಿಯೊಬ್ಬನನ್ನು ಕೂಡ ಇದೀಗ ಬಂಧಿಸಲಾಗಿರುವುದು. ಅವನನ್ನು ಕೂಡ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇರುವುದು. ಇನ್ನ ಟೆಲಿಗ್ರಾಮ್ ಮೂಲಕ ಒಂದು ಪ್ರಶ್ನೆ ಪತ್ರಿಕೆಯ ಹಂಚಿಕೆಯಾಗಿತ್ತು ಅನ್ನುವಂಥದ್ದು. ಒಂದು ಏನು ಸೋಷಿಯಲ್ ಮೀಡಿಯಾ ಆಗಿರುವಂತಹ ಟೆಲಿಗ್ರಾಮ್ ಅನ್ನ ಪ್ರಮುಖವಾಗಿ ಇವರ ಅಕ್ರಮದ ಜಾಲದ ಪ್ಲಾಟ್ಫಾರ್ಮ್ ಆಗಿ ಇಲ್ಲಿ ಬಳಸಿಕೊಳ್ಳಲಾಗಿರುವುದು. ಇನ್ನ ಪರೀಕ್ಷೆಗೆ ಮೊದಲೇ ಒಂದು ಟೆಲಿಗ್ರಾಮ್ ಗ್ರೂಪ್ ಗಳನ್ನು ಕೂಡ ರಚನೆಯನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಹಾಕೋದಿಕ್ಕೆ ಶುರು ಆಗಿರುತ್ತೆ. ಸೊ ಆ ಒಂದು ಮಾಹಿತಿ ಸಿಕ್ಕ ತದನಂತರದಲ್ಲಿ ಆ ಕುರಿತು ಕೂಡ ತನಿಖೆಯನ್ನ ಇದೀಗ ಆರಂಭವನ್ನ ಮಾಡಲಾಗಿರುವುದು. ಇನ್ನ ಪರೀಕ್ಷೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಕೂಡ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿರುತ್ತದೆ. ಜೊತೆಗೆ ಕೆಲವೊಂದಷ್ಟು ಸಂಘಟನೆಗಳು ಮತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು. ಅಂತ ಕೆಲವೊಂದಷ್ಟು ಜನರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡೆದಿರುವಂತದ್ದು. ಈಗ ಇನ್ನ ಈ ಹಗರಣದ ಬೇರುಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಒಂದು ಅಕ್ರಮದ ಬೇರು, ಈ ಒಂದು ಹಗರಣದ ಬೇರು ಹೇಗೆ ಅಂದ್ರೆ ನಮ್ಮ ಇಡೀ ರಾಜ್ಯದ 16 ರಾಜ್ಯಗಳಿಗೆ, ನಮ್ಮ ಇಡೀ ದೇಶದ 16 ರಾಜ್ಯಗಳಿಗೆ ಹಬ್ಬಿರೋದ್ರಿಂದ ನಿಜಕ್ಕೂ ಇದು ಒಂದ್ ರೀತಿ ದೊಡ್ಡ ಮಟ್ಟದ ಹಗರಣ ಅಂತಾನೆ ಹೇಳ್ಬೋದು. ಈಗಾಗಲೇ ಸಿಬಿಐ ಕೂಡ ಈ ಒಂದು ನಿಟ್ಟಿನಲ್ಲಿ ಅಂತಾರಾಜ್ಯ ಮಟ್ಟದ ಕಾರ್ಯಾಚರಣೆಗೂ ಕೂಡ ನಡೆಸ್ತಾ ಇರೋ ಜೊತೆಗೆ ಈ ಒಂದು ಶೀಘ್ರದಲ್ಲೇ ಈ ಒಂದು ಅಕ್ರಮದ
ಇನ್ನು ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ಚುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಯಾಕಂದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿಯಿಂದ ಅಥವಾ ಎಲ್ಲೋ ಒಂದು ಪ್ರಿಂಟಿಂಗ್ ಮಿಷಿನ್ ಇಂದ ಸೆಂಟರ್ ನಿಂದ ಅಕ್ರಮ ಪ್ರಶ್ನಾಪತ್ರಕ್ಕೆ ಸೋರಿಕೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದು ಇಲ್ಲಿ ಯಾವ ಒಬ್ಬ ಪ್ರಭಾವಿ ವ್ಯಕ್ತಿಯ ಕೈವಾಡ ಇಲ್ಲದೆ ಯಾವುದೂ ಕೂಡ ನಡೆಯೋದು ಅಸಾಧ್ಯ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.